ಈಗ ತಲೆ ಇದ್ದವನ ಎದ್ದಾಗಲೇ ಮುಂದೆ ಬಂದು ನಿಂತ್ಕೊಂಡಿರೋದು. ಅಲ್ಲಿ ಬ್ಯಾಗ್ ಇರ್ತಾನೆ. ಇಲ್ಲಿ ಬ್ಯಾಗ್ ಇಡೋಕೆ ಒಂದು ಜಾಗ, ಅವ್ನು ಕೂತ್ಕೊಳ್ಳೋಕೆ ಒಂದು ಜಾಗ. ಇವನಿಗೆ 2 ಜಾಗ ಬ್ಲಾಕ್ ಮಾಡ್ಕೊತಾನೆ. ಸಾಯಂಕಾಲ ಇಲ್ಲ ಅವ್ನು ಮಲಗಿದ್ನಲ್ಲ ಇಲ್ಲಿ, ಎಷ್ಟು ಗಬ್ಬು ವಾಸ್ತೆ ಹೊಳಿತಾಯಿತ್ತು ಅಂದರೆ ಕುಡಿದು ಇಲ್ಲೇ ಎಲ್ಲ ಚೆಲ್ಲಿ ಉಗಿದು ಎಲ್ಲ ಗಲೀಜು ಮಾಡೋವನ ಸಲ. ಇಲ್ಲಿಂದ ಸಾಯ್ತಾವ ಒಂದೇ ಸಲ. ಈ ಕರೆಕ್ಟಾಗಿ ಯಾಕೆ ಇಷ್ಟು ಬೇಗ ಬಂದಿರೋದು? ಕರೆಕ್ಟಾಗಿ 7 ಗಂಟೆ. ಎಷ್ಟು ಕಡೆಗೆ ಹೇಳ್ತೀರಿ ಅವಾಗಲೇ ಅದು ಹೇಳೋದವ. ಸ್ಟೋರಿ ನೋಡಬೇಕು, ಒಂದು ದಿವಸ ವೀಡಿಯೋಲೇ ಮಾಡ್ತೀನಿ ಒಂದು ಎಪಿಸೋಡು. ಯಾವಾಗ ಹೇಳ್ತೀನಿ ಅವಾಗಲೇ ಎದ್ದು ಬಂದು ಮುಂದೆ ನಿಂತ್ಕೊಳ್ಳೋದು ಸೊಳ್ಳೆ ಮಗ. ಅವತ್ತು ನ್ಯೂ ಇಯರ್ ದಿವಸ ಬೇಗಿದ್ದ, ಅವನು ಬೇಗಿದ್ದ. ಇವತ್ತು ಲೇಟಾಗಿ ಎದ್ದಿದ್ದೀನಿ 7 ಗಂಟೆಗೆ, ಇವನು ಲೇಟಾಗಿ ಎದ್ದವನು. ಮೀಟ್ರ್ ಊಟ ಆಟಗಳ ಆ್ಯಕ್ಚುಲಿ ಸಂತೃಪ್ತಿ ತಡೆದವ್ರು ಊಟ ಕೊಟ್ಟಿದ್ದು. ಕರೆಕ್ಟಾಗಿ ಅಲ್ಲಿ ಹೋಗೋ ಸಡಕ್ಕೆ ಬಂದು ಖಾಲಿ ಆಗೋಯ್ತು. ಬಂದಿಲ್ಲ ಮತ್ತು ವೆರಿ ಜಸ್ಟ್ ಕ್ವಾಂಟಿಟಿ ಊಟ. ದುರ್ಗಾಪರಮೇಶ್ವರಿ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಇದಿದೆಯಲ್ಲ, ಅಲ್ಲೊಂದು ರೆಸ್ಟೋರೆಂಟ್ ರಿಫ್ರೆಶ್ಮೆಂಟ್ ಯಾವುದೋ ಒಂದು ಹೋಟ್ಲ್ ಇದೆಯಲ್ಲ, ಆ ಹೋಟ್ಲಲ್ಲಿ ಊಟ ಮಾಡೋಕ್ಕೆ ಬಂದಿಲ್ಲ ಇವರು. ಇಲ್ಲಿ ಯಾರೊಬ್ಬ ವ್ಯಕ್ತಿ ಇದ್ದಾರೆ ಇಲ್ಲಿ ಸೀನಿಯರ್, ಅವನೇ ಅನಿಸುತ್ತೆ ಮೇ ಬಿ ಇನ್ಚಾರ್ಜ್ ಪರ್ಸನ್. ಟಾಟಾ ಹ್ಯಾರಿಯ ರಿವ್ಯೂ ಓಡಿಸ್ತಾರೆ, ಅವ್ರು ಬಂದಿಲ್ಲ ಅಲ್ಲಿಂದ ಅವನು ಅಲ್ಲಿ ಕಾಣಿಸ್ಕೊಂಡ. ಬಹುಶಃ ಅದರ ಪ್ರಭಾವ ಇದು. ರೆನಾಲ್ಡ್ ಡಸ್ಟರ್ ಅಲ್ಲಿ ಹೋಗ್ತಾ ಇದೆ ಫ್ರೇಮಿಗಲ್ಲಿ, ಸಿಗ್ನಲ್ ಹತ್ರ ಗ್ರೀನ್ ಲೈಟ್ ಅನ್ನೋದು ಪಾಸ್ ಆಗೋಯ್ತು. ಸೇಮ್ ಇಲ್ಲಿ ಆ್ಯಕ್ಚುಲಿ ಸೆಕೆಂಡ್ ರೌಂಡ್ ಊಟಕ್ಕೆ ಹೋದೆ. ಫಸ್ಟ್ ರೌಂಡ್ ಸಿಕ್ಕಾಪಟ್ಟೆ ಕಡಿಮೆ ಕೊಟ್ಟರು. ಸೆಕೆಂಡ್ ರೌಂಡ್ ಅಮ್ಮ ಕುಂಟೆ ಐತಲ್ಲ, ಇವು ಕಡಿಮೆ ಹಾಕಪ್ಪ, ಎಲ್ರಿಗೂ ಆಗಲಿ ಕಡಿಮೆ ಹಾಕಪ್ಪ ಅಂತ ಹೇಳಿದ್ರು. ಆ್ಯಕ್ಚುಲಿ ಇದ್ದಾರೆ ಊಟ ಇಸ್ಕೊಳ್ಳೋಕ್ಕೆ ಹೋಗಲಿಲ್ಲ. ಸೆಕೆಂಡ್ ರೌಂಡ್ ಬಂದ್ಬಿಟ್ಟೆ. ಸೊ ಅಲ್ಲಿ ಗಾಡಿ ಅದು ಡಸ್ಟರ್ ಸೇಮ್ ಅದೇ ಕಲರು, ಬ್ರೌನ್ ಕಲರು. ಹೊಗೆ ಬಿಡುತ್ತೆ ಅದು. ಸ್ಟೈಲ್ ಮಾಡೋಕ್ಕೆ ಬಟ್ಟೆ ಹಾಕಿ ಓಡಾಡ್ತಾರೆ, ಹಂಗೆ ಬಿಟ್ಕೊಂಡು ಓಡಾಡೋದು. ಹೇಳ್ತಾರೆ ಊಟದ ಹೌದಾ ಗೊತ್ತಿಲ್ಲ, ಅದಕ್ಕೆ ಹಿಡಿಬೇಕಿತ್ತ ಅಂತ ಕವರ್ ಬಿಡೋಕ್ಕೆ. ಎಂಟಾರ್ಕಲ್ಲಿ ಓಡಾಡ್ತಾನೆ ಅವನು. ಅದು ಹತ್ತು ಒಳ್ಳೆ ವಿಷಯ ದಿವಸ ಆಗೋಯ್ತು. ಅದು ಸಾವನ್ನೇ ಕಾಣ್ತಾ ಇರುತ್ತೆ ಇವರು. ಅದು ಕೂತಿರ್ತಾನೆ ಅವನು. ಸಡನ್ನಾಗಿ ಯಾರೋ ಸೌಂಡ್ ಮಾಡಿದ್ರೆ ಹಾಕ್ಕೊಂಡೆ. ಅದು ಸಾಬಾನು ತೋರ್ಸೋಕ್ಕೋಸ್ಕರ ಅಷ್ಟೆಲ್ಲ ಹಾಕೋರು. ಜುಪಿಟರ್ ಗಾಡಿ ಇರೋಲ್ಲ, KH11 HG3163 ಇರಬೇಕು. ದೊಡ್ಡ ಶೋರ್ಸ್ ಕಾಣ್ತಿಲ್ಲ ಗಾಡಿ. ಆ ಗಾಡೀಲಿ ಇನ್ನೊಬ್ಬ ಬಂದಿರ್ಬೋದ, ಅವನು ಫ್ರೇಮಲ್ಲಿ ವೀಡಿಯೋ ಆನ್ ಮಾಡಿದಾಗ ಫ್ರೇಮಲ್ಲಿ ಸಿಕ್ಕಿರ್ತಾನೆ. ಸೊ ಅವರಿಗೆಲ್ಲ ರಮೇಶ್ ಎಲ್ಲ ಫ್ರೆಂಡ್ಗಳು ಇದೆಲ್ಲ ಕ್ರಿಕೆಟ್ ಆಡುಗಳು, ಸಾಮಾನು ಆಡ್ಕೊಳ್ಳೋದು ಎಲ್ಲ ಇದ್ದಾರೆ. ಬಿಟ್ಟು ಎಲ್ಲ ಆಡ್ತಾ ಇರ್ತಾರೆ ಅವರು. ಸೊ ಅವರು ಇಲ್ಲಿ ಒಬ್ಬ ಬಂದು ಇಲ್ಲಿ ನಿಂತ್ಕೊಂಡು ಗಲಾಟೆ ಕರ್ಕೊಂಡವರು ಮಾಡಿದ್ರು. ನಾನು ಏನೋ ಕೆಲಸ ಮಾಡ್ತಾಯಿದ್ದೆ ಆ್ಯಕ್ಚುಲಿ, ಮೊಬೈಲಲ್ಲಿ ಲೆಟ್ರ್ ಡ್ರಾಫ್ಟ್ ಮಾಡ್ತಾಯಿದ್ದೆ. ಅದನ್ನು ಸ್ಪೆಷಲಿ AI ದುರ್ಗಾಪರಮೇಶ್ವರಿ ದೇವಸ್ಥಾನದ ಅಪ್ಡೇಟ್ ಮಾಡ್ತಾಯಿದ್ದೆ, ಇಮೇಜ್ ಫಾರ್ಮುಲಾನ. ಸೊ ಏನಾಯಿತು, ಸೌಂಡ್ ಆಯ್ತಲ್ಲ, ಅಂದ್ಕೊಂಡ್ಬಿಟ್ರೆ ಅದು ಇಂಟರ್ ಗಾಡಿಯವರು ಪಾಸ್ ಆಗುತ್ತೆ. ಅಂದರೆ ಅವ್ರು ಸಾಬಾನು ತೋರಿಸ್ಕೊಂಡು ಅವ್ರು ಎಷ್ಟು ವರ್ಷ ಕಟ್ಟಿದ್ದ ಅಂದರೆ ಅದು ಅಂಡರ್ವೇರು ಮತ್ತು ಅವ್ರ ಸಾಬಾನೆಲ್ಲ ಈಚೆ ಕಟ್ಟಾಯ್ತು. ಆ ರೇಂಜಿಗೆ ತೋರಿಸ್ಕೊಂಡು ಹೋಗೋದು. ಸೊ ಗೋಡಾನ್ ಫಾರ್ಮುಲಾ ಅದು. ಮತ್ತು ಅವ್ರು ಅವತ್ತು ಹುಡುಕೊಂಡು ಇವತ್ತು ರೋಡಿಗೆ ಬಂದಾಗ ವಯಸ್ಸಿಗೆ ಬಂದು ರೋಡಲ್ಲಿ ಓಡಾಡ್ಬೇಕಾದ್ರೆ ಕಾಣಿಸ್ಕೊಳ್ತಾನೆ. ಅದು ಸ್ಪೆಷಲಿ ಅವ್ರು ಸಾಬಾನು ತೋರಿಸ್ಕೊಂಡೇ ಕಾಣಿಸ್ಕೊಳ್ಳೋದು. ಬಂದರೆ ಇದೇ ರೋಡ್ ಇದೇ ವರ್ಷ ಕಾಣಿಸ್ಕೊಂಡಲ್ಲ. ನಾನು ಒಂದು ವರ್ಷ ಮುಗಿದಾಗ ರೋಡಲ್ಲಿ ಅಟ್ಟಾಡ್ಸ್ಕೊಂಡಿದ್ದೀನಿ. ಅದಂತಿದ್ಯಾ ಇಲ್ಲಪ್ಪ, ಬಡ್ಡಿ ಮಗ ಬರ್ತಾರೆ ನೋಡ್ಬಾರ್ದು ನಡ್ಕೊಂಡು. ಪಂಚ ಯಾವ ಚಂದ ಊಟನ.
ಬಂದು ಒಂದೇ ಸಮ ಬೊಗಳ್ತಾ ಇದೆ ನಿಂತ್ಕೊಂಡು ಕಯ ಅಂತ, ಅದಕ್ಕೆ ಈ ಕಡೆ ಬಂದೆ. ಆ್ಯಕ್ಚುಲಿ ಪೊಲೀಸ್ಗಳಿದ್ದರು, ಈ ಕಡೆ ಒಳಗಡೆ ಹೋದರು. ಆ್ಯಕ್ಚುಲಿ ಕಾರ್ಯದಕ್ಷತೆ ಇರಬೇಕು, ಆದರೆ ಒಳ್ಳೆ ಕೆಲಸಗಳಿಗಿರಬೇಕು, ಈ ರೇಂಜಲ್ಲಿ ಇರಬಾರ್ದು. ನಾನು ವಿತೌಟ್ ಟಿಕೆಟ್ ಟ್ರೈಡ್ ಹತ್ಬಿಡ್ತೀನಿ ಅನ್ನೋ ಕಾರಣಕ್ಕೆ ಪೊಲೀಸವರು ಇಲ್ಲಿಂದ ಇಲ್ಲಿವರೆಗೆ ಒಂದೇ ಸಲ ಅಷ್ಟೊತ್ತಿದ್ದೇ ಗಸ್ತು ಹೊಡಿತಾನೆ ಇದ್ದಾರೆ. ಈ ರೇಂಜಲ್ಲಿ ಅವ್ರು ಕೆಲಸ ಮಾಡಿಬಿಟ್ಟಿದ್ರೆ ಈ ದೇಶ ಯಾವತ್ತೋ ಉದ್ಧಾರ ಆಗೋಗಿರ್ತಿತ್ತು. ಸ್ಯಾಡಿಸ್ಟ್ಗಳು. ಒಟ್ಟಿಗೆ ಅಲ್ಲತ್ತಿದ್ದಲ್ಲ ಅವರೆಲ್ಲ ಬರೀ ಲಂಚ ಮಾತ್ರ ತಿನ್ನೋದು. KH-HB156 ಸೂರಿ ಗಾಡಿ ಮೇಲೆ ಸೂರಿ ಅಂತ ಇದೆ. ಅವ್ನು ಹುಚ್ಚೆ ಹೋಗ್ತಾ ಇದ್ದಾನೆ. ಕಟ್ಕೊಳ್ಳೋ ರಮೇಶ ಮೊಹಮ್ಮದ್ ತುಲ್ಲು ಮೊಹಮ್ಮದ್ ಸುಳಮ ಅಂತಂದು ಅಲ್ಲಿ ಹೋಂಡಾ ಇದು TVS ಇದು ಹೋಯ್ತಾಳಲ್ಲ, ಇವನು ಹುಚ್ಚೆ ಹೋಯ್ತಿರೋದೇನಕ್ಕೆ ಅಂದರೆ ಕಟ್ಕೊಳ್ಳೋ ರಮೇಶ್ ಅವ್ರ ಅಂಗಡಿಲಿ ಕೂತ್ಕೊಂಡಿದ್ನಲ್ಲ ಅವನ ಏನಕ್ಕೆ ಯೂರಿನ್ ಪಾಸ್ ಮಾಡ್ತಾರೋದು ಅಂದರೆ ಅಲ್ಲಿಗೆ ಹೋಗಲಿ ಅಂತ, ಎಲ್ಲಿ ದೇವಸ್ಥಾನಕ್ಕೆ ಹೋಗಿ ಊಟ ಮಾಡು ಅಂತ. ಸೊ ಅದಕ್ಕೋಸ್ಕರ ಬೆಳಗ್ಗೆ ಇದರಲ್ಲಿ ಇಲ್ಲಿ ಊಟ ಸಿಕ್ಕಲಿಲ್ಲ, ಇಲ್ಲಿ ಸಂತೃಪ್ತಿ ಊಟ ಕೊಟ್ಟಿಲ್ಲ ಬಡ್ಡಿ ಮಕ್ಕಳು. ಏನೇನೋ ನಾಟಕ ಕ್ರಿಯೇಟ್ ಮಾಡಿದ್ರು. ಆ್ಯಕ್ಚುಲಿ ಅದಕ್ಕೆ ವೀಡಿಯೋ ಕವರ್ ಮಾಡಿದ್ದೀನಿ. ಈಗ ಅದಕ್ಕೆ ಅವ್ರು ರುಚಿ ಹೋಗೋದು ಅದು ಇದೆಲ್ಲ ಮಾಡ್ತಾಯಿರೋದು. ಇಲ್ಲಿ ರೈಲ್ ಹತ್ತಕ್ಕೂ ಬಿಡ್ತಾಯಿಲ್ಲ ಸುಳ್ಳ ಮಕ್ಕಳು ಪೊಲೀಸವರು. ಅಂದರೆ ಅಲ್ಲಿಗೆ ಹೋಗಲಿ, ದೇವಸ್ಥಾನಕ್ಕೆ ಹೋಗಲಿ ಅಂತ. ನಾನು ದೇವಸ್ಥಾನಕ್ಕೆ ಹೋಗ್ತಿರ್ತ ಕಮಿಟ್ ಆದರೆ ಮಾತ್ರ ಬಿಡೋದು, ಮುಂದಕ್ಕೆ ಇಲ್ಲದ್ರೆ ಬಿಡೋದಿಲ್ಲ. ಸೊ ಇಲ್ಲೇ ಟೈಮ್ ಕಿಲ್ ಮಾಡೋದು, ನಡ್ಕೊಂಡು ಹೋಗಲಿ ಅಂತ. ಸೊ ನಡ್ಕೊಂಡು ಹೋದರೆ ಎನರ್ಜಿ ಜಾಸ್ತಿ ವೇಸ್ಟ್ ಆಗುತ್ತೆ. ಸೊ ಎನರ್ಜಿ ಸಿಕ್ಕಾಬಿಟ್ಟೆ ಹೋಯ್ತು ಅಂದಮೇಲೆ ಊಟ ಏನಾದ್ರು ಮಾಡಲೇಬೇಕು. ಸೊ ಊಟ ಮಾಡಬೇಕು ಅಂದರೆ ದೇವಸ್ಥಾನಕ್ಕೆ ಹೋಗಲೇಬೇಕು. ಅದೇ ಸ್ಟ್ರಾಟಜಿ ಇದೆ. ಅಲ್ಲಿ ಹೊಸ ಸ್ಟೋರಿ ಏನೂ ಅಲ್ಲ, ನಾನು ಹೊಸದಾಗೂ ಏನೋ ಇದನ್ನು ವಿವರಿಸ್ತಾ ಇಲ್ಲ. ಸೊ ಇದೇ ಸ್ಟ್ರಾಟಜಿ ಇದು, ಬರೀ ಮಿಂಡ್ರಿಗೂ ಟಾಟಾಗಳು. ಮುಂದೆ ಮತ್ತೆ ಬುಚ್ಚಟಲ್ಲಿ ಸಾಬ್ರು ಸೂರಿ, ಬರೀ ಸೂರಿ ಅಲ್ಲ ಅವರು, ಸಾಬ್ರು ಸೂರಿ. ಸೂರಿ ಆ ಕಡೆಗೆ ಹೋಯ್ತು, ಯಾಕೋ ಕಾಡ್ನಲ್ಲಪ್ಪ, ಅಲ್ಲಿಗೆ ಹೋಗ್ಬೇಡ ಈ ಕಡೆಗೆ ಹೋಗು ಅಂತ ನಾವು ಬಹುಶಃ ರೋಡಲ್ಲ ಅಥವಾ ಎಲ್ಲರೂ ಬೇರೆ ಕಡೆ ಊಟಕ್ಕೆಲ್ಲ ಆರ್ಗನೈಸ್ ಮಾಡಿರ್ಬೋದು. ಅಂದರೆ ಅಲ್ಲಿಗೆ ಹೋಗ್ಬಾರ್ದು ಅಂತ ಇರಬೇಕು ಬಹುಶಃ. ಎಲ್ಲ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ. ನಂಜನಗೂಡಿಗೆ ಹೋಗದೆ ಇರಲಿ, ಮತ್ತೆ ಮೈಸೂರಿಗೆ ವಾಪಸ್ ಹೋಗಲಿ ಅಂತ. ಬಹುಶಃ ದುರ್ಗಾ ಪರಮೇಶ್ವರ ದೇವಸ್ಥಾನದಲ್ಲಿ ಊಟ ಮಾಡಿಲ್ವಲ್ಲ, ಅದಕ್ಕೆ ಹೋಗಿ ದುರ್ಗಾ ಪರಮೇಶ್ವರ ದೇವಸ್ಥಾನದಲ್ಲಿ ಊಟ ಮಾಡಲಿ ಅಂತ ಬಹುಶಃ. ಆ ದಾಲ್ಗೆ ನೋಡಬೇಕಾಗಿತ್ತು ಸೋಳಮಗ ಅಂತಂದು. ಅದೇ ದುರ್ಗಾ ಪರಮೇಶ್ವರ ದೇವಸ್ಥಾನದಲ್ಲಿ ಊಟ ಮಾಡಿಲ್ವಲ್ಲ, ಅದಕ್ಕೆ ಅಲ್ಲಿಗೆ ಹೋಗಲಿ ಅಂತ. ನಾನು ಏನೇನೋ ಹೋಟೆಲ್ ಆಲ್ಟಿ ಕ್ರಿಯೇಟ್ ಮಾಡ್ತೀನಿ, ಎಲ್ಲ ಒಂದೇ ಹಳ್ಳಿ ಅಲ್ಲ, ಮಗಳ ಗಂಡ ಅಷ್ಟೇ. ದುರ್ಗಾ ಪರಮೇಶ್ವರ ದೇವಸ್ಥಾನಕ್ಕೆ ಹೋದ್ರೆ ಅವನು ಮಂಜಣ್ಣ ಅಂದರೆ ಮಂಜು ಅವರ ಅಣ್ಣ ಸುರೇಶನ ತಾನೇ. ಸೊ ಅಲ್ಲಿ ಊಟ ಮಾಡು ಅಂತ. ಸೊ ರೇಡಿಯಕ್ಕೆ ಅಲ್ಲಿಗೆ ಹೋಗೋಕೆ ಬಿಡ್ತಾ ಇಲ್ಲ. ಮೈಸೂರಿಗೆ ನಂಜನಗೂಡಿಗೆ ಅಂದರೆ ಸಾಯಂಕಾಲನೂ ಊಟ ಇರುತ್ತಲ್ಲ. ಸೊ ದುರ್ಗಾ ಪರಮೇಶ್ವರ ದೇವಸ್ಥಾನದಲ್ಲಿ ಊಟ ಮಾಡೋಕ್ಕಿಂತ ಮುಂಚೆ ನಾವು ಊಟ ಮಾಡ್ಬಿಡ್ತೀನಲ್ಲ. ಸೊ ಅವ್ರ ಕಚೇರಿ ಏನಂದರೆ ದೇವಸ್ಥಾನದಲ್ಲಿ ಊಟ ಮಾಡಬೇಕಷ್ಟೇ. ದೇವಸ್ಥಾನದಲ್ಲಿ ಊಟ ಮಾಡೋಕ್ಕಿಂತ ಮುಂಚೆ ಎಲ್ಲೂ ಊಟ ಕೊಡೋಲ್ಲ. ಅದೇ ಅವರ ಸ್ಟ್ರಾಟಜಿ. ಅದಕ್ಕೋಸ್ಕರ ದುರ್ಗಾ ಪರಮೇಶ್ವರಿ ಅದು ಬೆಳಿಗ್ಗೆ ಸಂತೃಪ್ತಿಯಲ್ಲೂ ಊಟ ಕೊಟ್ಟಿಲ್ಲ. ಸುರೇಶ ಬಲಂಗುಚ್ಚಿಗಳು ಎಷ್ಟೊಂದು ಸರಿ ಕವರ್ ಮಾಡಿದ್ದಾರೆ. ಅದು ಈ ಸಲ ಎಲ್ಲ ಕಡೆ ಫಿಲಪ್. ಪಲ್ಸರ್ದು ಇದೊಂದು ಡಿಸ್ಅಡ್ವಾಂಟೇಜ್. ಗಾಡಿ ಬರೋ ಕಡಲ್ಲ, ಅದು ಹೆಂಗೆ ಆಟಿಗೆ ಬಿಟ್ಟು ಕಳಿಸ್ತಾರೋ ನನಗಂತೂ ಗೊತ್ತಿಲ್ಲ. ಅಲ್ಲೂ ಫಿಲಪ್ ಆಗ್ಬಿಟ್ಟಿದೆ ಎಲ್ಲ ಕಡೆ. ಯಾವ ಸ್ಲಾಟ್ ಎಲ್ಲೂ ಜಾಗ ಖಾಲಿ ಇಲ್ಲ. ಕೂರೋಕ್ಕೂ ಜಾಗ ಇಲ್ಲ, ಅಲ್ಲಿ ಬಿಸಿಲಿದೆ. ಎರಡಿರೋ ಕಡೆ ಅವ್ನು ಸೋಳೆ ಮಗ ಸಾಮಾನು ತೋರಿಸ್ಕೋಗುತ್ತಾನು. ಕೂರೋದಕ್ಕೂ ಜಾಗ ಇಲ್ಲ, ಸರ ಬಳಕ್ಕೂ ಜಾಗ ಇಲ್ಲ. ಹಾಗಂತ ನಾವು ನಮ್ಮ ನಿಲುವನ್ನು ಖಂಡಿತ ಬದಲಾಯಿಸೋದಿಲ್ಲ. ಇದು ಪರವಾಗಿಲ್ಲ, ಸುಮಾರಾಗಿದೆ. ವೆಯ್ಟ್ ಮಾಡ್ತೀವಿ. ನಾವು ತಾತಪ್ಪನ ಗೋಡನಲ್ಲಿ ಕೆಲಸ ಮಾಡುವಾಗಂತ ಯಾಕೆ ಅಂತ ಗೊತ್ತಿಲ್ಲಪ್ಪ. ತಾತಪ್ಪನಿಗೂ ಕಬ್ಬಿಣ ಸಾಸೆ ಆಗಿರಬೇಕು. ವ್ಯವಸ್ಥೆ ಭಾಳವ.
ಕಸ ಗುಡಿಸಿ ಮೇಲೆ ಎಸಿತಾ ಇದ್ದಾರೆ. ಆ್ಯಕ್ಚುಲಿ ಮೇಲೆ ಯಾರೋ ಬಿಡ್ಸ್ ಕ್ಲೀನ್ ಮಾಡ್ತಾ ಇದ್ದಾರೆ. ನಿಂತೋಯ್ತು 3 ಸಲ ಎಸೆದ್ರು. ಅದು ಈ ಕಡೆ ಯಾವ ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬರ್ತಿದ್ದಾರೆ ಗೊತ್ತಿಲ್ಲ, ಬಹುಶಃ ಆ ಕಡೆಯಿಂದ ಬರ್ತಾ ಇರ್ತಾರೆ. ಸರ್ ಅದು ಸದ್ಯಕ್ಕೆ ಈ ವರ್ಷ ಮುಗಿಬೋದು. ಅಲ್ಲಿ ಬೀಳ್ತು. ಸರ್ ಬೇಸಿಕಲಿ ನಾನು ಜಮೀನು ದುಡ್ಡುಗೋಸ್ಕರ ಕೆಲಸ ಮಾಡ್ತಾ ಇಲ್ಲ, ಅಥವಾ ಜಮೀನು ಬೇಕು ಅಂತ ಕೆಲಸ ಮಾಡ್ತಾ ಇಲ್ಲ. ನಾನು ಎರಡರಲ್ಲಿ ಯಾವ್ದಾರು ಒಂದು ಬೇಕು ಅಂದಿದ್ದು. ಇಲ್ಲ, ಜಲಸಾಗರ ಉಕ್ಕಿ ಹರಿತಾ ಇದೆ. S4670 K55 S4670 ಲಾಸ್ಟ್ ಟೈಮು ಬಂದಿದ್ದ ಅಂತ ಅಂದ್ಕೊಳ್ತೀನಿ. ನೀವು ಇಲ್ಲ ಸರ್, ಸೋಮವಾರ ಸ್ನಾನ ಏನು ಇಲ್ಲ. ನಂಜನಗೂಡಿಂದ ಬಂದಿರೋ ರಣಧೀರ ಇವನೇ, ಬಿಡಿ HB 9481. ಧೂಳು ಹೇಳಿ ರೋಡ್ ಕ್ಲೀನ್ ಮಾಡಿ ಎಸಿತಾ ಇರೋದು. ಆ ಕಡೆಯಿಂದ ಎಸ್ಕೊಂಬರ್ತಿರೋದು, ಇನ್ನು ಎಸಿತಾವ್ರು ಇಲ್ಲಿಗೆ. ನಿಲ್ಲಿಸ್ಬಿಟ್ರು, ಎಸಿದಾರ ಬಹುಶಃ ಇನ್ನೇನು ಅಂತ. ನಮ್ಮ ಮೇಲೆ ಬರ್ತಿದೆ ಈಗ. ಒಂದು ಸ್ವಲ್ಪ ಹೊತ್ತಿಗೆ, ಒಂದು 5 ನಿಮಿಷದಲ್ಲಿ ಇಲ್ಲಿ ಬರ್ತಾ. ದಸರಾ ಧೂಳು ಹೋದು ಆ್ಯಕ್ಚುಲಿ. ಇಲ್ಲಿ ಆ ಕಡೆಯಿಂದ ಎಸ್ಕೊಬಂದಿರೋದು, ಇಲ್ಲಿ ಎಸಿತಾ ಇದ್ದಾರೆ. ಇನ್ನು ಜಸ್ಟ್ ಇನ್ 2-3 ಮಿನಿಟ್ಸಲ್ಲಿ ನಮ್ಮ ಮೇಲೆ ಬೀಳುತ್ತದೆ. ಜಾಗ ಖಾಲಿ ಮಾಡೋದು ಬಿಟ್ಟಾರೆ. ಇದು ಪ್ಯಾಷನ್ನು ಐಟ್ ಸೂಟ್ ಗಿಟ್ಟೆಲ್ಲ ಹಾಕೋರಾಗ್ಯಾರು. S4670 ಸೂಟಲ್ಲ, ಜರ್ಕಿ ಇದು. ಅಲ್ಲಿ ಎಸಿತಾ ಇರೋದು ಇವರು ಪ್ರಕಾಶ್ ಬಾಲಂಗೋಚಿ. ಅಲ್ಲಿ ಬೆಲೆಯಿಂದ ಎಸಿತಾ ಇರೋದು ಅವರು. ಅಲ್ಲಿ ಆ್ಯಕ್ಚುಲಿ ಧೂಳು ನನ್ನ ಕಡೆಗೆ ಬರ್ತದೆ, ನಾನೇ ರಾಂಗ್ ವೇ ಬಂದಿದ್ದೀನಿ. ಗಾಳಿ ಬರ್ತದೆ ಈ ಕಡೆಗೆ ಬೀಸ್ತಾ ಇತ್ತಾ, ಸೊ ನಾನು ಆ ಕಡೆಗೆ ಹೋಗ್ಬೇಕಿತ್ತು, ಈ ಕಡೆ ಬಂದ್ಬಿಟ್ಟೆ. ಧೂಳು ಸಿಗ್ತಾ ಅಲ್ಲಿ. ಧೂಳು ಕೆಳಗೆ ಯಾರು ಇರಲಿ ತಲೆ ಕೆಡಿಸ್ಕೊಳ್ಳಲ್ಲ ಅದ್ರ ಬಗ್ಗೆ. ಅವರು ಹೇಳಿದ್ರು ಕೇಳಲ್ಲ. ಆ್ಯಕ್ಚುಲಿ ಒಬ್ಬ ಹೇಳಿದ್ದು ರೆಕಾರ್ಡ್ ಆಗಿದೆ, ವಿಡಿಯೋ ರೆಕಾರ್ಡು.
ಧೂಳು ಸೌಂಡು, ರಾಯಲ್ ಎನ್ಫೀಲ್ಡ್ ಬುಲೆಟ್ ಸೌಂಡು. ಎಲ್ಲ ಹೇಳ್ತಾ ಅಲ್ಲಿ ಮೈಸೂರು ಸ್ಟ್ರೈಟು ಅಂತ ಅಲ್ಲಿಗೆ ಹೋಗುವಂಥ ಪ್ರಕಾಶ್ ಹತ್ರ ನಂಬರ್ 1 ತೋರಿಸಲ್ಲ ಅವಳು. ಪ್ರಕಾಶ್ ಹತ್ರ ಹೋಗಿ ಹೆಲ್ಪ್ ತಗೋ ಅಂತ ತೋರಿಸ್ತಾ ಇರೋದು ಆ್ಯಕ್ಚುಲಿ. ಪ್ರಕಾಶ್ ಹತ್ರ ತೊಗೊಂಡು ಹೆಲ್ಪ್ ತೊಗೊಳ್ಳಿಲ್ಲ ಅಂದರೆ ನಿಮಗೆ ಮೇಲಿಂದ ಧೂಳಾಗ್ತಾನೆ ಇರ್ತಾರೆ, ನಿನ್ನ ಪಡಂಗೆ ನೀವು ಸ್ನಾನ ಮಾಡೋಕ್ಕೆ ಒದ್ದಾಡ್ತಾ ಇರಬೇಕು ಅಷ್ಟೇ. ಅಂದರೆ ಯಾವಾಗಲೂ ಗಲೀಜಾಗಿರ್ಬೇಕಾಗಿರುತ್ತೆ ಅಂತ ಪ್ರಕಾಶ್ ಸ್ಟ್ರೈಟ್ ಹೇಳ್ತೀವಿ. ರಾಯಲ್ ಎನ್ಫೀಲ್ಡ್ ಬುಲೆಟ್ ಗಾಡಿ ಹೋಗಿದ್ದು ಅದಕ್ಕೆ. ತಲೆ ಕೆಡಿಸ್ಕೊಬೇಡ ಸಂಜೆ, ಅವನ ಜೊತೆ ನೀನು ಮುದ್ದೆ ಮರೆಯೋಕೆ ಹೋಯ್ತೀಯ. ಇವಾಗ ಸ್ಟೋರಿ ಏನಂದರೆ, ಇಲ್ಲಿ ಬೆಳಿಗ್ಗೆ 6 ಗಂಟೆಗೆ 7 ಗಂಟೆಗೆ ಪಾರ್ಕ್ ಬಿಟ್ಟಿದ್ದೀನಿ ಅಂತಲೇ ಹೇಳ್ಕೊಟ್ಟಿಟ್ಕೊಳ್ಳಪ್ಪ. ಇವಾಗ ಕರೆಕ್ಟಾಗಿ 12:15 ಇರಬೇಕು. ಸೊ ನಾನು ಬರೋಷ್ಟೊಳಗೆ ಮೋರ್ ದೆನ್ 6 hours 5 to 6 hours ಟೈಮ್ ತೊಗೊಂಡಿದ್ದೀನಿ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ. ಕಡ್ಕೊಳಕ್ಕೆ ಹೋಗಿ ಕಡ್ಕೊಳ ರಮೇಶ ಸಿಕ್ಕಿದೆ ನನಗೆ 11:15 ಮೇಲೆ. 11:15 ಮೇಲೆ ನನಗೆ ಇಲ್ಲ ಇದು ಕೊಟ್ಟಿದ್ದು, ಏನೋ ಅದ್ರ ಹೆಸರದು ಸೋಪ್ ತೊಗೊಂಡಿದ್ದು. ಅವನು ಸೋಪ್ ತೊಗೊಳಗೆ ದುಡ್ಡು ಕೊಟ್ಟಿದ್ದು 20 ರೂಪಾಯಿ. ಸೊ ಅವನ ಹತ್ರ 20 ರೂಪಾಯಿ ಇಸ್ಕೊಂಡು ಲೈಫ್ ಬಾಯ್ ಸೋಪ್ ಆಳು ಮುಳು ತೊಗೊಂಡು ನಾನು ಲಿಫ್ಟ್ ತೊಗೊಬರೋಕ್ಕೆ ಟ್ರೈ ಮಾಡಿದೆ. ಲಿಫ್ಟ್ ಸಿಕ್ಕಲಿಲ್ಲ. ಪುನಃ ವಾಪಸ್ ಹೋಗಿ ರೈಲ್ ಎತ್ತಕ್ಕೆ ಟ್ರೈ ಮಾಡಿದೆ. ಸೊ ಅವ್ರ ಟ್ರೈನು ಅಲ್ಲಿ ಪೊಲೀಸವ್ರು ಬೇಕಂತ ಅಂದ್ಬಿಟ್ಟು ಎಲ್ಲ ಪೂರ್ತಿ ಇದು ಗಸ್ತು ಮಾಡ್ತಾವ್ರೆ ಅವರು. ಪಾಪ ಹೆವಿ ಎಫರ್ಟ್ ಆಗಿ ಕೆಲಸ ಮಾಡಿದ್ರು ಅವರು. ಸೊ ಹೀಗಾಗಿ ಅವ್ರ ಕೈಲಿ ಯಾಕೆ ಕೈಯಪ್ಪ ಅನಿಸ್ಕೋಬೇಕು ಹೋಗ್ಬಿಟ್ಟು ವಾಪಸ್ ಬಂದುಬಿಟ್ಟೆ. ಲಿಫ್ಟ್ ತೊಗೊಳ್ದೆ. ಲಿಫ್ಟ್ ಹೂಳ್ವಾಗ ಸಿಕ್ಕಿಲ್ಲ, ಸುಮಾರು ದೂರ ವಾಕ್ ಬಂದೆ. ಆಮೇಲೆ ಇದು MIT ಕಾಲೇಜ್ ಇದೆಯಲ್ಲ, MIT ಕಾಲೇಜಿಂದ ಇನ್ನೂ ಮುಂದೆ ಬಂದ ಮೇಲೆ ಲಿಫ್ಟ್ ಸಿಕ್ಕಿದ್ದು. ಸೊ ಆ ಲಿಫ್ಟ್ ಕೊಟ್ಟೋದು ಇಲ್ಲಿವರೆಗೂ ಕೊಟ್ಟ. ಅವರು ನಂಜನಗೂಡಿಗೆ ಹೋಗ್ಬಿಡಿ ಹೆಂಗೆ ಅಂತ ಹೇಳ್ದೆ. ಅವ್ನು ಆ್ಯಕ್ಚುಲಿ ದೇವಸ್ಥಾನವರೆಗೆ ಕರ್ಕೊಂಡೋಗಿ ಅಟೆಂಪ್ಟ್ ಮಾಡ್ದೆ. ನಾನು ಇಲ್ಲೇ ಸ್ನಾನ ಮಾಡ್ತೀನಿ ಅಂದ್ಬಿಟ್ಟು ಇಳಿದೆ. ಆ್ಯಕ್ಚುಲಿ ನಾನು ದೇವಸ್ಥಾನಕ್ಕೆ ಹೋಗೋದು ಬೇಡ ಅಂತ ಯೋಚನೆ ಮಾಡಿದ್ದೆ, ಇಲ್ಲಿಗೆ ಉಳ್ಕೊಂಡಿದ್ದು. ಸೊ ಇಲ್ಲಿಗೆ ಬಂದಮೇಲೆ ಅವ್ರ ಉದ್ದೇಶ ಏನಂದರೆ, ಅಲ್ಲಿ ದೇವಸ್ಥಾನಕ್ಕೆ ಹೋದರೆ ಇನ್ನೂ ಸ್ನಾನ ಮಾಡಿಲ್ಲ ಅಲ್ವಾ, ಸ್ನಾನ ಮಾಡೋಕ್ಕಿಂತ ಮುಂಚೆ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಪ್ರಕಾಶ್ ಸ್ಟೈಲ್ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಅವ್ರ ಪ್ಲ್ಯಾನ್ ಇತ್ತು. ಸೊ ಇದು ನನಗೆ ಗೊತ್ತಿದ್ದರಿಂದ ನಾನು ಅಲ್ಲಿಗೆ ಹೋಗಲಿಲ್ಲ, ಹಿಂಗೆ ಬಂದುಬಿಟ್ಟೆ. ಸೊ ಇಲ್ಲಿಗೆ ಬಂದಮೇಲೂ ಇವರು ಕತೆ ಮುಂದುವರಿದ ಭಾಗ ನಡೀತಾ ಇದೆ. ಸೊ 1 ಗಂಟೆ ಆಲ್ಮೋಸ್ಟ್ ಟೈಮ್ ಕರೆಕ್ಟ್ ನೋಡೇ ಬರ್ತೀನಿ. 1 ಗಂಟೆ ಮೇಲೆ ಆಗಿದೆ. 1 ಗಂಟೆ 10 ನಿಮಿಷ. ಜಲಸಾಗರ ಹುಕ್ಕಿ ಹರಿತಾ ಇದೆ. ಹೇಳಲಿಲ್ವಾ ಇಲ್ಲಿ ಒಂದು ಯಾವ ಕರಿಪಿಗರ್ ಪುಲಿಸ್ಕಟ್ ಕರಿಯ ಬಂದ ಒಬ್ಬ HE 6585 ಗಾಡಿಯದು ಡಿಸ್ಕೌಂಟ್ 125 ಅಷ್ಟೇ. ಒಂದೇ ಸಮ ಸಾಯ್ತವೆ ಗುರು. ನಾಯಿ ಕಾಯೋ ಅಂತವಲ್ಲ, ಹಂಗೆ ಒಂದೇ ಸಮ ಮರ್ಚ್ಕೊಳ್ತವೆ ಮುಂದೆ. ಬೋಳಿ ಮಕ್ಳು ಕೆಲಸ ಮಾಡೋಕ್ಕೆ ಬಿಡ್ತಾಯಿಲ್ಲ. ಆನ್ಲೈನು ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಆನ್ಲೈನೇ ಇಲ್ಲ. ಆದರೂ ಸಿಸ್ಟಮ್ ನನ್ನ ಮೊಬೈಲ್ನ ಏಲಿಯನ್ಸ್ ಟ್ರ್ಯಾಕ್ ಮಾಡ್ತಾರೆ. ಹೀಗಾಗಿ ಆಫ್ಲೈನ್ಗೆ ಫೈಲ್ ತೊಗೊಂಡಿದ್ರು ಕೂಡ ಫೈಲ್ ಓಪನ್ ಆಗ್ತಿಲ್ಲ. ಸೊ ನಾನು ಬೇರೆ ಹೊಸ ಫೈಲ್ ಓಪನ್ ಮಾಡಿಕೊಂಡು ಆಫ್ಲೈನಲ್ಲೇ ಅದನ್ನು ಸೇವ್ ಮಾಡಿಕೊಂಡು ಆಫ್ಲೈನಲ್ಲೇ ಟೈಪ್ ಮಾಡ್ತಾ ಕೂತಿದ್ದೀನಿ. ಆಮೇಲೆ ಕಟ್ ಪೇಸ್ಟ್ ಮಾಡ್ಕೊಳ್ಳೋಣ ಅಂತ. ಸೊ ಹೀಗಿದ್ರು ಬಡ್ಡಿ ಮಕ್ಕಳು ಎದ್ದು ಹೋಗಲಿ ದೇವಸ್ಥಾನ ಕೂಟಕ್ಕೆ ಅಂತ ಕಿರಿಕ್ ಮಾಡ್ತಾ ಇರೋದು ಈ ಬಡ್ಡಿ ಮಕ್ಕಳು. ಚೆನ್ನಾಗಿ ಇವರಿಬ್ಬರನ್ನ ಇಲ್ಲಿ ಅವರೆಲ್ಲ ಇವರು ಮಿಟ್ಟವರು ಹೀಗೆ ಮಿಂಟ್ರು ಆಟ ಆಡ್ತಾನೆ. ಅವನ ಅಷ್ಟೊತ್ತಿಂದ ಮಾತ್ರ ಎದ್ದು ಹೊಡೆದೇ ಬಿಡವ ಅನಿಸ್ತೈತೆ. ಆ ರೇಂಜಿಗೆ ಆಟ ಆಡ್ತಾವನು ಅವನು. ಯಾವ ಪೋಲಿ ಹುಡುಗರು 3 ಜನ ಆಟೋದಲ್ಲಿ ಬಂದಿದ್ದಾರೆ. ಹೆವಿ ಕೂಡ ಇಳಿಸ್ತಿದ್ದಾರೆ, ಅರ್ಚಾಡ್ಕೊಂಡು ಕೂಗಾಡ್ಕೊಂಡು. ಎಲ್ಲ ಕಡೆ ಅವರೇ. ಮೊದಲನೇ ಬೆಂಚು, ಮೊದಲನೇ ಕಲ್ಲು, 2ನೇ ಕಲ್ಲು ಎಲ್ಲ ಕಡೆ ಅವರೇ ಹೋಗಿರೋದು. ಕೂಗಾಡ್ತಾರೆ ಒಂದೇ ಸಲ. ಒಂದು ಹತ್ರ ಬಿದ್ದಾಗ ಗಾಡಿ ನಂಬರು ಅವ್ರ ಮುಖ ಕವರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. EL 6877
ಹೊಸ ಪ್ರತಿಭೆಗಳು ಇವತ್ತು ತುಂಬಿ ತುಳುಕ್ತಾವ್ರ ಜನಗಳು. JH5226 ಹೊಸ ಪ್ರತಿಭೆಗಳು. ಈ ಸೂಳೆ ಮಗನ ಅವತಾರ ನೋಡಬೇಕಿತ್ತು. EL6877 ಗೋಲ್ಡನ್ ಫಾರ್ಮುಲಾ ತೋರಿಸಿದ್ವಿ. ಸಾವಂತ್ ತೋರಿಸ್ತಾ ಇದ್ದಾವೆ ನಮ್ಮ ಮುಂದಕ್ಕೆ. ಈಗಲೂ ನೋಡಿ ಎಂಥ ಮೆಡಲ್ ಬಿಟ್ಟು ಆಟ ಆಡ್ತಾವನು. ಯಾರಾದ್ರು ಅಂಜು ಹುಡುಗೋಗಿ ಊಟ ಮಾಡುವಂಥ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತೀವಿ. ಹೆವಿ ಪ್ರೆಷರ್ ಬಿಲ್ಡ್ ಮಾಡ್ತಾ ಇದ್ದಾರೆ ಅಲ್ಲಿಗೆ ಹೋಗಲಿ ಅಂತ. ಹಾಫ್ ಡಿಲೆಕ್ಸ್ ನಾನು ಸ್ನಾನ ಮಾಡ್ಕೊಂಡು ಹೋಗೋದ ಅಂತ ಅಂದ್ಕೊಂಡಿದ್ರು. ಬಟ್ಟೆ ವಾಶ್ ಮಾಡೋ ಬರೀ ಸ್ನಾನ ಮಾಡ್ಕೊಂಡು ಹೋಗೋದ ಅಂತ. ಅದಕ್ಕೋಸ್ಕರ ಗೃಹ ಪ್ರವೇಶ ಹಾಫ್ ಡಿಲೆಕ್ಸ್ ಎಲ್ಲ ಅರ್ಧಂಬರ್ಧ ಆಗುತ್ತೆ ಅಂತ. ಟೈಮ್ ಆಗುತ್ತೆಲ್ಲ ಸುಮ್ಮನೆ ಸ್ನಾನ ಮಾಡೋದೇ ಹೋಗೋದು ಬೇಡ, ಬರೀ ಸ್ನಾನ ಮಾಡ್ಕೊಂಡು ಹೋಗೋದ ಅಂತ ಲೆಕ್ಕಾಚಾರ ಹಾಕ್ಕೊಂಡಿದ್ರು. ಅದಕ್ಕೋಸ್ಕರ ಇವ ಬಂದು ಹಾಫ್ ಡಿಲೆಕ್ಸ್ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. K0HL9926 ರಂಗನಾಥೇಶ್ವರ ಕೃವೆ. ಇದು ಒಂದು ಪ್ರತಿಭೆ ಎಂಟ್ರಿ. HA9005 ಇವತ್ತಂತೂ ತುಂಬ ತಿಳುತ್ತಾ ಇದ್ದಾರೆ ಜನಗಳು. ಇದು ಪ್ರಸಾದ ಕೊಡ್ತಾರಲ್ಲ ದೇವಸ್ಥಾನದಲ್ಲಿ, ಅದು ಜೊನ್ನೆ ಅಂತಾರಲ್ಲ ಅದು. ಇಲ್ಲಿ ಹೊಳೆ ಹತ್ರ ಯಾಕೆ ಇಲ್ಲಿ ಬಂದಿರೋದು ಇದು ಅಂದರೆ, ನನಗೆ ಊಟ ಸಿಕ್ಕಲಿಲ್ವಲ್ಲ ಇವತ್ತು, ಈ ಕಾರಣಕ್ಕೋಸ್ಕರ. ಯಾವ ಕೆಲಸನೂ ಆಗಲಿಲ್ಲ, ಊಟ ಸಿಕ್ಕಲಿಲ್ಲ, ಏನೋ ಯಾವ ಕೆಲಸನೂ ಆಗಲಿಲ್ಲ. ನಾನು ಬಂದಿದ್ದೆ ಬಟ್ಟೆ ಒಗೆದು ಸ್ನಾನ ಮಾಡಿ ಬಟ್ಟೆ ಒಗೆದು ಬೆಡ್ಶೀಟ್ ಎಲ್ಲ ಒಗೆದ್ಬಿಡೋಣ ಅಂದ್ಕೊಂಡೆ. ಯಾಕೆಂದರೆ ಲಗೇಜಲ್ಲಿ ಇಟ್ಕೊಂಡು ಓಡಾಡೋದ್ರ ಬದಲು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಮೆಡಿಕಲ್ ಸ್ಟೋರಲ್ಲಿ ಇಟ್ಬಿಡೋದು ಅಂದ್ಕೊಂಡೆ. ನನ್ನ ಕಸಿನ್ದು ಇದೆಲ್ಲ ಶ್ರೀರಾಮ್ ಎಂಟರ್ಪ್ರೈಸಸ್, ಅಲ್ಲಿ ಇಟ್ಬಿಡೋಣ. ಬೆಡ್ಶೀಟ್ನ ಕ್ಲೀನಾಗಿ ಫೋಲ್ಡ್ ಮಾಡಿಬಿಟ್ಟು ಅಲ್ಲಿ ಪಾರ್ಕಲ್ಲಿ ಮಾಮೂಲಿ ಇಡ್ತಿದ್ನಲ್ಲ ಮುಂಚೆ, ಅಲ್ಲಿ ಇಟ್ಬಿಡೋಣ ಅಂತ ಐಡಿಯಾ ಹಾಕೋ ಬಂದೆ. ಆದರೆ ಈ ಸೂಳೆ ಮಕ್ಕಳು ಆಡಿದ ಕಿತ್ತೋದಾಟದಿಂದಾಗಿ ಬೆಳಗ್ಗೆ ದೇವಸ್ಥಾನದಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಪ್ರಸಾದ ತೊಗೊಳ್ಳಿಲ್ಲ ಅನ್ನೋ ಕಾರಣಕ್ಕೆ ಸಂತೃಪ್ತಿ ತಂಡದವರು ಊಟ ಕೊಡಲಿಲ್ಲ. ಸೊ ಮಧ್ಯಾಹ್ನ ಊಟಕ್ಕೆ ಹೋಗೋಕ್ಕಾಗಲಿಲ್ಲ. ಜೊತೆಗೆ ಸ್ನಾನ ಮಾಡೋದಕ್ಕೆ ಸಮಯ ಸಾಕಾಗಲಿಲ್ಲ. ಅಂದರೆ ಕಡ್ಕೊಳ್ಳೋ ರಮೇಶು ಅವ್ನು ನನಗೆ ಇದು ಕೊಟ್ಟಿದ್ದೆ 11:30, ಯಾವುದು ಸೋಪ್ ತಗೊಳ್ಳೋ ದುಡ್ಡು ಕೊಟ್ಟಿದ್ದೆ 11:30. ಅವನು ಅಂಗಡಿ ಓಪನ್ ಮಾಡಿದ್ದೆ 11 ಗಂಟೆ, ನಾನು ದುಡ್ಡು ಕೊಟ್ಟಿದ್ದೆ 11:30. ಸೊ ಮಧ್ಯೆ ಲಿಫ್ಟ್ ಸಿಕ್ಕಲಿಲ್ಲ, ಟ್ರೈನಲ್ಲಿ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಏನೇನೋ ತಂಟೆ ತಕರಾರು, ಜೊತೆಗೆ ಆನ್ಲೈನ್ ಕೆಲಸಗಳು ಆಗಲಿಲ್ಲ. ಸೊ ಸೋಷಿಯಲ್ ಮೀಡ್ಯಾದಲ್ಲಿ ಆಫ್ಲೈನ್ಗೆ ಡೌನ್ಲೋಡ್ ಮಾಡ್ಕೊಂಡಿದ್ರು ಕೂಡ MS ಆಫೀಸ್ ಓಪನ್ ಆಗ್ತಿಲ್ಲ. ಸೊ ಬೇರೆ ಇನ್ನೊಂದು ಸಾಫ್ಟ್ವೇರ್ ಮುಂಚೆನೇ ಇದ್ರಲ್ಲಿ ಅಂದ್ಬಿಟ್ಟು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೆ, SP ವರ್ಡ್ ಅಲ್ಲ ಯಾವುದೋ ಒಂದಿದೆ ಒಂದದು. ಸೊ ಅದರಲ್ಲಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದರಲ್ಲೂ ಸ್ವಲ್ಪ ವರ್ಕ್ ಮಾಡಿದ್ದೀನಿ. ಬಟ್ ಆದರೂ ಹಳೆ ಫೈಲ್ನ ಪ್ರತಿಯೊಂದು ಕೆಲಸಕ್ಕೂ ಓಪನ್ ಮಾಡ್ಕೊಂಡು ಕೆಲಸ ಅಂದರೆ ಒಂದೇ ಬೇರೆ ಫೈಲ್ಗಳನ್ನ ಓಪನ್ ಮಾಡ್ಕೊಂಡು ಮಾಡೋದು ಕಷ್ಟ ಆಗುತ್ತೆ. ಒಂದೇ ಫೈಲಲ್ಲಾದರೆ ಹಿಂದೆ ಮುಂದೆ ಏನು ಬರ್ತಿದ್ದೀನಿ ಅದು ಕ್ಲೀನಾಗಿ ಇರುತ್ತೆ, ಓದ್ಕೊಂಡು ಕೆಲಸ ಮಾಡ್ಬೋದು. ಸೊ ಮಧ್ಯೆ ಡಿಸ್ಟರ್ಬೆನ್ಸ್ ಮಾಡೋ ಜನಗಳು ಇರ್ತಾರಲ್ಲ, ಸೊ ಹಿಂದೆ ಏನು ಬರ್ತಿದ್ದೀನಿ ಅದೆಲ್ಲ ಏನೂ ಸಿಗೋದಿಲ್ಲ. ಹಳೆ ಫೈಲಲ್ಲಿ ಬೇರೆ ಇರುತ್ತೆ, ಪ್ರತಿ ಒಂದೊಂದು ಪ್ಯಾರಾಗೂ ಒಂದೊಂದು ಫೈಲ್ ಓಪನ್ ಮಾಡಿ ಕೆಲಸ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಹೀಗಾಗಿ ಆ ಕೆಲಸನೂ ಆಗಲಿಲ್ಲ. ಬ್ಯಾಟ್ರಿ ತಿಂದಿದೆ. ಇವತ್ತು ಸ್ಕ್ರೀನ್ಶಾಟ್ ಕೂಡ ತೆಗೆದಿಟ್ಟಿದ್ದೀನಿ. ಸಿಕ್ಕಾಬಟ್ಟೆ ಬ್ಯಾಟ್ರಿ ಮೋರ್ ದೆನ್ 50% ಬ್ಯಾಟ್ರಿನ ಇವತ್ತು MS ಆಫೀಸ್ ತಿಂದಿದೆ. ಬರೀ ಫೈಲ್ ಓಪನ್ ಮಾಡೋದಕ್ಕೆ 50% ಬ್ಯಾಟ್ರಿ, ಕೊನೆಗೆ ಓಪನೂ ಆಗಿಲ್ಲ ಫೈಲ್. ಅದು ನಾನು ಕತೆ ಹೇಳ್ತಾ ಇರೋದಲ್ಲ, ಸ್ಕ್ರೀನ್ಶಾಟ್ ರೆಕಾರ್ಡ್ ಕೂಡ ಇದೆ, ತೆಗೆದಿಟ್ಟಿದ್ದೀನಿ. ಸಾಧ್ಯವಾದರೆ ಅಪ್ಲೋಡ್ ಮಾಡ್ತೀನಿ. ಸರ್ಪ್ರೈಸ್ಗಳು ಅಲ್ಲಿ ಟ್ರೈನ್ ಹೋಗ್ತಾಯಿತ್ತು, ಅಲ್ಲಿ ಟ್ರೈನ್ ಹೋಗ್ತಾ ಇದೆಯಲ್ಲ, ಅದು 1/4 ಗಂಟೆ ಮುಂಚೆ ಟ್ರೈನ್ ಹೋಗ್ತಾ ಇದೆ. 1/4 ಗಂಟೆ ಮುಂಚೆನಾ ಟೈಮ್ ನೋಡ್ತೀವಿ, ಚೆಕ್ ಮಾಡ್ತೀವಿ. ಅದಕ್ಕೆ ಡೌಟ್ ಆಗೋಯ್ತು, ಆ ರೇಂಜಲ್ಲಿ ಹೋಗ್ತಾ ಇದೆ ಟ್ರೈನ್. ಅದು ಬೇಗ ಬರುತ್ತೆ. ಮಗಕ್ಕೆ ಮಗೋಡ್ ಹಾಕೋಣ, ಗಾಡಿ ನಂಬರ್ ಗೊತ್ತಿಲ್ಲ. ಸಾಧ್ಯ ಆದರೆ ಗಾಡಿ ನಂಬರ್ ಓದ್ತೀನಿ. ಟ್ರೈನ್ ಬರ್ತಾಯಿದೆ, ಕೆಳಗೆ ಇಳಿದು ಹೋಗೋಕ್ಕಾಗಲ್ಲ, ಗಾಡಿ ನಂಬರ್ ಕಾಣಲ್ಲ, ಟ್ರೈನ್ ಬರ್ತಾಯಿದೆ. ಯೂರಿನ್ ಫಾರ್ಮುಲಾ ಮತ್ತೆ ಆ ಕಡೆಗೆ ಬಾ ಅಂತ ದೇವಸ್ಥಾನಕ್ಕೆ ಮತ್ತೆ ಬರೋ ಹಾಗೆ ಮಾಡ್ತೀವಿ ನಾವು ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದಿದ್ದು ಸೋಳೆ ಮಗ.
ಅಂದರೆ ಅಲ್ಲಿ ಮೈಸೂರಲ್ಲಿ ಅಲ್ಲಿ ಇಲ್ಲಿ ಊಟ ಸಿಗೋದಿಲ್ಲ ಅನ್ನೋದು ಕನ್ಫರ್ಮ್. ಅಂದರೆ ಎಲ್ಲೂ ಊಟ ಸಿಗೋದಿಲ್ಲ. ಈಗ ಆಲ್ರೆಡಿ ಬೆಳಗ್ಗೆ ಏನೂ ಸಿಕ್ಕಿಲ್ಲ. ಬೆಳಗ್ಗೆ ನಾನು ಆ್ಯಕ್ಚುಲಿ ಷಣ್ಮುಗಮ್ ಅವರ ಟೀ ಸ್ಟಾಲಲ್ಲಿ, ವರ್ಣ ಷಣ್ಮುಗ ಅವರ ಟೀ ಸ್ಟಾಲಲ್ಲಿ ಒಂದು ಚೋಟಾ ಟೀ ಕುಡ್ದಿದ್ದೀನಿ. ಮತ್ತು ಸಂತೃಪ್ತಿಯವ್ರು ಕೊಟ್ಟರಲ್ಲ, ಅದು ಸಂತೃಪ್ತಿಯವ್ರು ಕೊಟ್ಟ ಅರ್ಧಂಬರ್ಧ ಇದು ತಿಂದಿದ್ದೀನಿ. ಏನು ಹೇಳೋದು, ಅರ್ಧ ಅಂದರೆ ಅರ್ಧ ಪ್ಲೇಟು ಅಲ್ಲ, ಅರ್ಧ ಪ್ಲೇಟಲ್ಲಿ ಅರ್ಧ ಅಂದರೆ ಕ್ವಾರ್ಟರ್. ಒಂದು ಫುಲ್ ಹೋಟ್ಲಿಗೆ ಒಂದು ಫುಲ್ ಪ್ಲೇಟ್ ಊಟ ಕೊಡ್ತಾರಲ್ಲ, ಒಂದು ಪ್ಲೇಟ್ ಊಟದಲ್ಲಿ ಕಾಲು ಭಾಗ. ನನ್ನ ಪ್ರಕಾರ ಅದು 10% ಬ್ರೇಕ್ಫಾಸ್ಟ್, ಅದು 10% ಅಷ್ಟೇ. ಅಷ್ಟು ಬ್ರೇಕ್ಫಾಸ್ಟ್ ತಿಂದಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನು ಒಂದೇ ಒಂದು ಲೋಟ ಕಾಫಿ ಟೀ ಕೂಡ ಕುಡಿದಿಲ್ಲ. ಸೊ ಹೋಗ್ರೆ ರೋಡಲ್ಲಿ ಯಾರು ಇಲ್ಲ, ಯಾಕೆ ಬಡ್ಕೊಂತೀರ. ज़िंदगी 41C 4210 ಆ್ಯಕ್ಚುಲಿ ಅಲ್ಲೊಂದು ಮಿನಿ ಬಸ್ ಬರ್ತಾ ಇದೆ. ಈ ಫ್ರೈಬಲ್ ಸಿಗ್ಬೋದು ಬಹುಶಃ. ಅದೇ ವೈಟ್ ಕಲರ್ ಮಿನಿ ಬಸ್ ಹೋಗ್ತಾ ಇದೆಯಲ್ಲ ಆ ಕಡೆಗೆ, ದೊಡ್ಡ ಗಡಿ ಆ ಕಡೆಗೆ ಸೇಮ್ ಬಸ್. ಆ ಬಸ್ ಮೇಲೆ ಸೂರ್ಯ ಮತ್ತು ಮಂಜುನಾಥ್ ಅಂತ ಎರಡೂ ಹೆಸರುಗಳಿದೆ. ಟೀ ಶರ್ಟ್ ಏನೋ ಹೋಪ್ ಗಿಫ್ಟ್ ಅಂದ್ಕೊಂಡೇನೋ ಟೀ ಶರ್ಟ್ ತೋರಿಸಿದ್ರು. ಆ್ಯಕ್ಚುಲಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಕೆ ಹೋಗೋದಿಲ್ಲ, ಇದನ್ನು ಹೇಳೋಕೆ ಹೋಗೋದಿಲ್ಲ. ಅದು ಆ್ಯಕ್ಚುಲಿ ಆ ಬಸ್ ಮೇಲೆ ಎರಡಿತ್ತು, ಪುರ್ಸಂಗರ ಬಲ ಮಚೀವ ಅದೆರಡೂ ಇತ್ತು ಅನ್ನೋ ಕಾರಣಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಅಷ್ಟೇ. ಅಂದರೆ ಸುರೇಶ ಮತ್ತು ಮಂಜುನಾಥ್, ದುರ್ಗಾ ಪರಮೇಶ್ವರ್ ಮಂಜುನಾಥ್ ಒಂದೇ ಅನ್ನೋದಕ್ಕೆ ಅನ್ನೋದನ್ನು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು ಅವರು. ಆ್ಯಕ್ಚುಲಿ ಈ ಸ್ಟೋರಿ ಏನಂದರೆ, ಬೆಳಿಗ್ಗೆ ಎದ್ದ ದುರ್ಗಾ ಪರಮೇಶ್ವರ ದೇವಸ್ಥಾನದಲ್ಲಿ ಬ್ರೇಕ್ಫಾಸ್ಟ್ ತಿನ್ನಲಿಲ್ಲ. ಸೊ ಮಧ್ಯಾಹ್ನ ಇದಕ್ಕೆ ಹೋಗಲಿಲ್ಲ, ಅದು ನಂಜನಗೂಡು ದೇವಸ್ಥಾನಕ್ಕೆ ಹೋಗಲಿಲ್ಲ. ಸೊ ಈ ಎರಡೂ ಕಾರಣದಿಂದ ಇವತ್ತು ಬೆಳಗ್ಗೆಯಿಂದ ಏನೂ ಕೊಟ್ಟಿಲ್ಲ ಅಷ್ಟೇ. ಡಿನ್ನರ್ ಕೂಡ ಸಿಕ್ಕಿಲ್ಲ, ರೋಡಲ್ಲಿ ಬಂದಲ್ಲ ಅಲ್ಲೆಲ್ಲೂ ಏನೂ ಸಿಕ್ಕಿಲ್ಲ. ಆದರೆ ಯಾರು ಡಿಸ್ಟ್ರಿಬ್ಯೂಷನ್ ಮಾಡಿ ನನ್ನ ಕಣ್ಣಿಗೆ ಬಿದ್ದಿಲ್ಲ. ಷಣ್ಮುಗ ಮಾತ್ರ ಊಟ ಕೇಳಲಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ರು, ಬಟ್ ನಾನು ಹೋಗಿ ಕೇಳಲಿಲ್ಲ. ಯಾಕೆಂದರೆ ಅವರು ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡ್ತಾರೆ ಅಂತ ಯಾವುದೇ ಗ್ಯಾರಂಟಿ ಇರೋಲ್ಲ. ಅವ್ರ ಹತ್ರ ಊಟ ಕೇಳಿ ಏನಾದ್ರು ಅನ್ನಿಸ್ಕೊಳ್ಳೋದು ಇಟ್ಸ್ ನಾಟ್ ಗುಡ್. ಸೊ ಅದಕ್ಕೋಸ್ಕರ ಏನು ಊಟ ಮಾಡಿಲ್ಲ ಇವತ್ತೊಂದಿನ ಅಂದರೆ ಸತ್ತೋಗೋದೇನಿಲ್ಲ, ಹೀಗಾಗಿ ಊಟ ಕೇಳಲಿಲ್ಲ.